ಅಡವಿಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಹೆಬ್ಬಾವಿಗೆ ಸುರಕ್ಷಿತವಾಗಿ ಹಿಡಿದು ತಂದು ಆಸ್ಪತ್ರೆಗೆ ದಾಖಲಿಸಿದ ಉರುಗ ತಜ್ಞ. ಅಡವಿಯಲ್ಲಿ ಸಿಕ್ಕ ಹೆಬ್ಬಾವೊಂದಕ್ಕೆ ಸುರಕ್ಷಿತವಾಗಿ ಹಿಡಿದು ಚಿಕಿತ್ಸೆಗೆಂದು ಆಸ್ಪತ್ರೆಗೆ ತಂದು ದಾಖಲಿಸುವಲ್ಲಿ ಉರುಗ ತಜ್ಞರ ತಂಡ ಯಶಸ್ವಿಯಾಗಿದೆ. ಬಸವಕಲ್ಯಾಣ ತಾಲೂಕಿನ ಚಿಕ್ನಾಗಾಂವ್ ಗ್ರಾಮದಲ್ಲಿ ಪತ್ತೆಯಾಗಿರುವ ಹೆಬ್ಬಾವನ್ನು ಬಸವಕಲ್ಯಾಣ ನಗರದ ಸರ್ಕಾರಿ ಪಶು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಲ್ಲಿ ಉರುಗ ತಜ್ಞರ ತಂಡ ಯಶಸ್ವಿಯಾಗಿದೆ. ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಚಿಕ್ನಾಗಾಂವ್ ಗ್ರಾಮದ ವ್ಯಾಪ್ತಿಯ ಹೊರವಲಯದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯರಿಗೆ ಈ ಹೆಬ್ಬಾವು ಕಂಡಿದ್ದು, ತಕ್ಷಣ ಬಸವಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ಉರುಗ ತಜ್ಞ ಅಶೋಕ್ ಶೆಟ್ಟಿ ಅವರಿಗೆ ಮಾಹಿತಿ ನೀಡಿದ್ದಾರೆ. ಚಿಕ್ನಾಗಾಂವ್ ಗ್ರಾಮದಲ್ಲಿ ಹೆಬ್ಬಾವು ಇರುವ ಬಗ್ಗೆ ಮಾಹಿತಿ ಪಡೆದ ಅಶೋಕ್ ಶೆಟ್ಟಿ ಅವರು ತಕ್ಷಣ ತಮ್ಮ ತಂಡದೊಂದಿಗೆ ಗ್ರಾಮಕ್ಕೆ ಧಾವಿಸಿದ್ದು, ಚಿಕ್ನಾಗಾಂವ್ ಗ್ರಾಮದ ಅಡವಿಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಹೆಬ್ಬಾವಿಗೆ ಸುರಕ್ಷಿತವಾಗಿ ಹಿಡಿದು ಬಸವಕಲ್ಯಾಣ ನಗರದ ಪಶು ಆಸ್ಪತ್ರೆಗೆ ತಂದು ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ. ಬಸವಕಲ್ಯಾಣ ನಗರದ ಪಶು ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಹೆಬ್ಬಾವಿಗೆ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ವೈದ್ಯರ ತಂಡ ಯಶಸ್ವಿಯಾಗಿದೆ. ತೀವ್ರ ಜ್ವರ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಹೆಬ್ಬಾವು ಅನಾರೋಗ್ಯದಿಂದ ಬಳಲುತ್ತಿದ್ದು, ಈ ಹೆಬ್ಬಾವಿಗೆ ಮುಂದಿನ 1 ವಾರಗಳ ಕಾಲ ಚಿಕಿತ್ಸೆಯ ಅಗತ್ಯವಿದೆ ಎಂದು ವೈದ್ಯರು ಸಲಹೆ ನೀಡಿದ್ದು, ಹೀಗಾಗಿ ಉರುಗ ತಜ್ಞ ಅಶೋಕ್ ಶೆಟ್ಟಿ ಮತ್ತೆ ಹೆಬ್ಬಾವಿಗೆ ಬಸವಕಲ್ಯಾಣ ನಗರದ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಸದ್ಯಕ್ಕೆ ಈ ಹೆಬ್ಬಾವು ಬಸವಕಲ್ಯಾಣ ನಗರದ ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಇದ್ದು, ಹಾವು ಸಂಪೂರ್ಣ ಚೇತರಿಕೆ ಕಂಡ ನಂತರವೇ ಇದನ್ನು ಸುರಕ್ಷಿತವಾಗಿ ರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರಲಾಗುವುದು ಎಂದು ಉರುಗ ತಜ್ಞ ಅಶೋಕ್ ಶೆಟ್ಟಿ ಇಂದು ಬುಧವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮಾಹಿತಿ ನೀಡಿದ್ದಾರೆ. ಹೆಬ್ಬಾವು ರಕ್ಷಣೆ ಕಾರ್ಯಕ್ಕೆ ಅಶೋಕ್ ಶೆಟ್ಟಿ ಅವರ ಪುತ್ರರಾದ ಸಾಗರ್ ಶೆಟ್ಟಿ ಹಾಗೂ ಸ್ವಪ್ನಿಲ್ ಶೆಟ್ಟಿ ಸೇರಿದಂತೆ ಯುವಕರು ಸಾಥ್ ನೀಡಿದ್ದಾರೆ. ಸ್ನೇಕಿಂಗ್ ಮಾತ್ರ ನೋಡಿ ಸ್ವಲ್ಪ. You never seen it, na? ಈ ವಿಷನ್ ಸರಿ ಇದೆ, ಇದೇನು ಸ್ವಲ್ಪ ಅಷ್ಟು ತಾಕತ್ತು. सीवियर डिहाइड्रेटेड है सर. आँख डैमेज कैसा हो? मैंने ये खाना वगैरह नहीं खाया जी. 3 महीने से मेरा तजुर्बा कह रहा है 3 महीने से इसके पेट में कुछ भी नहीं सर. इसको ओरल चालू करना चाहिए, जो करना है वो करो सर, लेकिन बचाना इसको. घरी पकडलो नाही, ते उद्योग खात्रीचे खड्डे राहत नाही तर काम चालू होतं. हा भाऊ. बरं आलं. घेचडं बसले त्याला आहेत. घेचलं होतं सगळ्या सापांना. त्याला पकडायचं. नहीं भी था तो डिहाइड्रेटेड है, ओरली चालू करेंगे, पानी वगैरह पिलाते जाइए आप. और अंदर
ड्रॉप बाय ड्रॉप जाना चाहिए. लाळ यायला लागला. आप भी उसका या सगळी लाळ आली आहे तोंडावर. भाऊ इथं हुलसरोड पाशी लॉक. नाही नाही मी सागराणा. बरं बरं. आपण सगळ्यापर्यंत तेवढं रिकॉर्ड पण नाही होणार ते. जाणार नाही. एवढं पण report नाही. त्याला नाही म्हणतं माझ्या हिशोबाने 8 दिवस तरी जाते रिकॉर्ड. नाही रिकॉर्ड व्हायला 8 दिवस तरी जाते. डॉक्टर म्हणत होते ना 3 दिवसात होईल. मला पण त्या वाटत हळूहळू पडेल. आता मागणी माझी तुझी आता थोडं मोमेंट व्हायला नहीं हाँ और एक बार पानी पिला देंगे सर. आप एक बार पानी पिला देंगे और एक बार पिला तो अच्छी बात है सर. ते घेऊन हम ग्लूकोज घेऊन या सर. एक बार पानी पोजिटिव देते नाइट 10 वाजता मी एक बार येतो. 10 वाजता एक बार येऊन पोजिटिव जरा कसं थोडा जरा मला सांगा तुम्ही. खान प्रॉब्लेम